ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೈವಿಕ ಅನುಗ್ರಹ ಇರುವ ದಿನವಾಗಲಿ ಎಂದು ಹಾರೈಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ಜೀವವಿರುವ ವಾಕ್ಯ ಆಲಿಸುವ ನನ್ನೆಲ್ಲ ಪ್ರಿಯರಿಗಾಗಿ ಈ ಸಮಯ ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ದೇವರು ಒಮ್ಮೆ ಬಂದಿದ್ದರೆ ಸಾಕು ಎಂದು ಯೋಚಿಸಿ ಪ್ರಾರ್ಥಿಸುವ ಅನೇಕ ವಿಷಯಗಳು ಇರಬಹುದು. ಈ ಒಂದು ಒಳ್ಳೆ ದಿನ ಎಲ್ಲಾ ರೀತಿಯಲ್ಲೂ ದೇವರ ಅನುಗ್ರಹ ನಿಮಗುಂಟಾಗಲಿ. ನಿಮ್ಮ ಕುಟುಂಬಕ್ಕಾಗಿ, ತಲೆಮಾರಿಗಾಗಿ, ಆರೋಗ್ಯಕ್ಕಾಗಿ, ನೀವು ಹಾದು ಹೋಗುವ ಕಷ್ಟಕರ ವಿಷಯಗಳಿಗಾಗಿ, ಸಮಸ್ಯೆಗಳಿಗಾಗಿ, ರೋಗಗಳಿಗಾಗಿ, ಎಲ್ಲಾ ತರದ ಬೇಡಿಕೆಗಳಿಗಾಗಿ ಅಲ್ಲೆಲ್ಲ ದೇವರ ಕರ ಚಾಚಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ಸಹಾಯ ನಿಮ್ಮ ಜೊತೆಗಿರಲಿ. ಬಹಳ ನಿರೀಕ್ಷೆಯಿಂದ ಇಂದು ನಾವು ಆಲಿಸುವ ವಾಕ್ಯದಲ್ಲಿ ದೇವರು ನನ್ನ ಜೀವನಕ್ಕೆ ಆಗಮಿಸುತ್ತಾರೆ ಎಂದು ವಿಶ್ವಾಸಿಸೋಣ. ಇಂದಿನ ವಾಕ್ಯ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 1-4 ವಾಕ್ಯವನ್ನು ಆಲಿಸೋಣ. ಸಬ್ಬತ್ತಿನ ಕಳೆದದ್ದೇ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು ಮತ್ತು ಸಲೋಮೆ ಯೇಸುವಿನ ಪಾರ್ಥಿವ ಶರೀರಕ್ಕೆ ಲೇಪಿಸಲೆಂದು ಸುಗಂಧ ದ್ರವ್ಯಗಳನ್ನು ಕೊಂಡುಕೊಂಡರು. ಭಾನುವಾರ ಮುಂಜಾನೆ ಬೇಗನೆ ಹೊರಟು ಸೂರ್ಯೋದಯ ಸಮಯಕ್ಕೆ ಸಮಾಧಿಯನ್ನು ತಲುಪಿದರು. ಸಮಾಧಿಯ ದ್ವಾರಕ್ಕೆ ಮುಚ್ಚಿರುವ ಕಲ್ಲನ್ನು ನಮಗೆ ಉರುಳಿಸಿಕೊಡುವವರು ಯಾರು ಎಂದು ಅವರು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಏಕೆಂದರೆ ಆ ಕಲ್ಲು ಬಹಳ ದೊಡ್ಡದಾಗಿತ್ತು. ತಲೆ ಎತ್ತಿ ನೋಡಿದಾಗ ಕಲ್ಲು ಪಕ್ಕದಲ್ಲಿ ಬಿದ್ದಿರುವುದನ್ನು ಕಂಡರು. ಪ್ರಿಯರೇ, ನಮಗೆ ಯಾರು ಸಹಾಯ ಮಾಡುವುದು? ನಮ್ಮ ಸಮಸ್ಯೆಗಳಿಗೆ ಯಾರು ಸಹಾಯ ಮಾಡುವುದು? ನಾವು ಇನ್ನು ಏನು ಮಾಡುವುದು? ಹೀಗೆಲ್ಲ ನಾವು ಯೋಚಿಸುತ್ತಿರಬಹುದು. ಪ್ರಿಯರೇ, ವಾಕ್ಯದಲ್ಲಿ ನಾವು ಆಲಿಸಿದೆವು, ಯಾರಾಗಿದೆ ನಮಗಾಗಿ ಕಲ್ಲು ಉರುಳಿಸಿ ಕೊಡುವುದು? ಯಾರು ನಮ್ಮನ್ನು ಸಹಾಯ ಮಾಡುವುದು ಎಂದೆಲ್ಲ. ಆದರೆ ಹೀಗೆ ಯೋಚಿಸಿ ಅವರು ಮನೆಯಲ್ಲೇ ಉಳಿದುಕೊಂಡಿಲ್ಲ. ಅವರು ಮುಂದೆ ಸಾಗಿದರು. ನಿರೀಕ್ಷೆಯಿಂದ, ವಿಶ್ವಾಸದಿಂದ ಮುಂದೆ ಸಾಗಿದರು. ಹಾಗೆ ನಿರೀಕ್ಷೆಯಿಂದ ಮುಂದೆ ಸಾಗುವಾಗ ಅವರು ನೋಡಿದರು, ದೇವರ ಕರ ಆ ಕಲ್ಲನ್ನು ಉರುಳಿಸಿ ತೆಗೆದಿದ್ದು. ಹಲ್ಲೆಲೂಯಾ. ಪ್ರಿಯರೇ, ಅನೇಕ ವಿಷಯಗಳನ್ನು ಯೋಚಿಸಿ ಹೆದರಿ ನಿರಾಸೆಯಾಗಿ ಹಿಂದೆ ಸಾಗುವವರು ಅನೇಕರಿದ್ದಾರೆ. ಆದರೆ ವಿಶ್ವಾಸದಿಂದ ಮುಂದೆ ಸಾಗುವವರಿಗಾಗಿ ಚಾಚುವ ದೇವರ ಕರವನ್ನು ನೋಡುವುದು. ನಮ್ಮೆಲ್ಲ ಕಾರ್ಯದಲ್ಲಿ ಹೀಗೆ ಆಗಿದೆ. ನಿರಾಸೆ ಹೊಂದಿ ಹಿಂದೆ ಸಾಗುವವರು ಅನೇಕರು. ಇಷ್ಟೆಲ್ಲ ಪ್ರಾರ್ಥಿಸಿ ಏನೂ ಆಗಿಲ್ಲ, ಇನ್ನು ನಿರೀಕ್ಷೆ ಪ್ರಯೋಜನವಿಲ್ಲ ಎಂದೆಲ್ಲ ಹೇಳಿ ಹಿಂದೆ ಹೋಗುವವರಲ್ಲ, ನಿಮಗಾಗಿ ಚಾಚುವ ದೇವರ ಕರವನ್ನು ನೋಡುವುದು. ನೀವು ಚಿಂತಿಸುವುದು ಹೀಗೆ ಆಗಿರಬಹುದು. ಈ ಕಷ್ಟ ಕೊಡದಿಂದ ಹೇಗೆ ಬಚಾವಾಗುವುದು? ಈ ಸಾಲವನ್ನು ಹೇಗೆ ಮುಗಿಸುವುದು? ಹೇಗೆ ಈ ರೋಗ ಸೌಖ್ಯವಾಗುವುದು? ಹೇಗೆ ನನಗೆ ಒಂದು ಮನೆಯು ಸ್ಥಳವು ಖರೀದಿಸಲು ಸಾಧ್ಯವಾಗುವುದು? ಹೀಗೆ ಎಲ್ಲ ಟೆನ್ಷನ್ ಅಲ್ಲಿ ಮನಸ್ಸಿನಲ್ಲಿ ಇದ್ದರೂ ಹೀಗೆ ಯೋಚಿಸಿ ಹಿಂದೆ ಹೋದರೆ ದೇವರ ಕರವನ್ನು ನೋಡಲು ಸಾಧ್ಯವಿಲ್ಲ. ಆಗ ನಿರಾಸೆ ಹೆಚ್ಚಾಗುತ್ತದೆ. ಆದರೆ ನಿರೀಕ್ಷೆಯಿಂದ, ವಿಶ್ವಾಸದಿಂದ ಮುಂದೆ ಸಾಗುವಾಗ ನಿಮಗಾಗಿ ಚಾಚುವ ದೇವರ ಕರ ನೀವು ಕಾಣಲು ಸಾಧ್ಯ. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆ ಉತ್ತರ ಲಭಿಸುವ, ಎಲ್ಲಾ ಸಮಸ್ಯೆಯಿಂದ ಬಿಡುಗಡೆಯಾಗುವ ದೇವರ ಕರ ನಿಮಗಾಗಿ ಕಾರ್ಯ ಮಾಡುವುದು. ಅದನ್ನು ನೀವು ಕಾಣಲು ಸಾಧ್ಯವಾಗುವುದು. ಪ್ರಿಯರೇ, ನೀವು ವಾಕ್ಯ ಆಲಿಸುವಾಗ ಈ ವಾಕ್ಯದಿಂದ ಆಗಿದೆ, ದೇವರು ನನ್ನ ಸಮಸ್ಯೆಗಳನ್ನು, ಕಷ್ಟಗಳನ್ನು ಉರುಳಿಸಿಕೊಡುತ್ತಾರೆ. ದೇವರು ನಮಗೆ ಸಹಾಯ ಮಾಡುತ್ತಾರೆ. ನಮಗೆ ಈ ವಾಕ್ಯದೊಂದಿಗೆ ವಿಶ್ವಾಸಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.